ಕೆಬಿ ನ್ಯೂಸ್ ಜನರಿಗಾಗಿ ಜನರಿಗೋಸ್ಕರ. ನನ್ನ ಜೀವ ಇವ್ರ ಮನೆಯಿಂದ ಬರುದ್ರು ಇವ್ರ ಮನೆ ಬರುದ್ರು ನನ್ನ ಮಕ್ಕಳು ಇವ್ರು ಅಂದಿದ್ದ ಇವ್ರಿಗೆ ಹೆಂಗ್ ಬೇಕಾದಾಗ ಮಾತಾಡಕಂತಾರೆ ಏನ್ ಮಾಡ್ಕೊಂತ ಮಾಡೋಗ್ರಿ ಅಂತ ವಿಷ್ಣು ಗೊಂಚಲೆ ಹಿಡಿದಿತ್ತು. ಆ ಗೊಂಚಲದಾಗ ಎಲ್ಲ ಉದುರಿ ಬರೀ ಗಿಡ ಅಷ್ಟು ಕಾಣಕುಂತ ಎಲ್ಲ ಹಳದಿ ಬಣ್ಣ ಬಂದ್ಬಿಟ್ಟೈತಿ. ಹಳದಿ ಬಣ್ಣ ಬಂದು ಎಲ್ಲ ಉದುರಾಕೊಂಡ್ ಬಿಟ್ಟಾವು. ಇಲ್ಲಿ ಬೆಳೆಯಿಂದ ಬರ್ರಿ ಅಂತ ಹೇಳಿದ್ರೆ ಅವ್ರು ಇಲ್ಲ ನಾ ಬರಂಗಿಲ್ಲ ನಂದೇನು ಕೆಲಸ ಬರಾಕ ಅಂದ್ರು. ನಿನ್ನ ಕರೆದಿ ಬುತ್ತಿ ಸುಣ್ಣ ಬೇಕೆ ಅಂದರೆ ಅವರು ಏನಂದ್ರು ಸುಣ್ಣನ ಐತೆ ಬುತ್ತಿ ಆದ್ರೆ ಫೋಟೋ ಸುಣ್ಣ ಇಲ್ಲ, ಇದು ಬಾಟ್ಲಿ ಸುಣ್ಣ, ಇದು ಅದಕ್ಕೂ ಮೇಂಟೆನೆನ್ಸ್ ಕೊಡ್ತೈತಿ, ಏನು ಅಪಾಯ ಇಲ್ಲ ಇದಕ್ಕೆ. ಇದು ಹೊಡೆದ್ರೆ ನಾ ಹೇಳಿದ್ದೆ ನಾವು ಹೊಡೆದಿಲ್ರಿ ಇದಕ್ಕೆ ಒಂದ್ಸಲನೂ ಬುತ್ತಿ ನೋಡಿ ಬೇರೆ ಸುಣ್ಣ ಹೊಡೆದೇನೆ ಅಂದರು. ಅದಿಲ್ಲ ಇದಕ್ಕೆ ಅಪಾಯ ಇಲ್ಲ, ಏನು ಇದಕ್ಕೆ ಹೊಡೀರಿ ನೀವು, ಇದು ಹೊಡೆದು ಏನು ಅಪಾಯ ಇಲ್ಲ ರೀ ಅಂದರು. ಅದು ಅಡಿಕೆ ಗಿಡಕ್ಕೆ ಹೊಡಿದ್ವಿ ಪರೀಕ್ಷೆ ಮಾಡಾಗ. ಅದು ಕೊಳಿ ರೋಗ ಬರ್ತೈತೆ ಅಂತ ಹೇಳಿದ್ದೆ. ಕೊಳಿ ರೋಗ ಬರ್ತೈತೆ, ಇನ್ನು ಕೊಳಿ ರೋಗ ಬಂದ್ರೆ ಇದು ದೊಡ್ಡ ಮಾಡಿ ಹೊಡ್ಕೋಬೇಕು ಅಂತ ಹೇಳಿ ಹೋಗಿ ಹೊಡೆದಿಂದ ಮಳೆದ ನಾನು ಪಟ 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 ಬೆಳಕುಂತು. ಬಂದೆ ನಾನು ಬಂದು ಅದು ತೋರ್ಸಕ್ಕೆ ಬಂದೆ. ಅದೊಂದು ಚೀಲದಾಗ ಹಾಕ್ಕೊಂಡು ಇವ್ರು ಇದ್ದಿದ್ದಿಲ್ಲ. ಗಂಡು ಕಟ್ಟು ಅಲ್ಲಿ ಹೋದೆ ಅವ್ರಿಗೆ ಕೊಟ್ರಿ ಅಕ್ಕಾರ ಬಂದಿಂದ ಅವ್ರು ಸೌಕಾರ ಬಂದಿಂದ ಅವ್ರಿಗೆ ಹೇಳ್ರಿ ಅಂಥೇಳಿ ಇವ್ರಿಗೆ ಫೋನ್ ಮಾಡಿದೆ. ಬರ್ರಿ ಅಂದೆ ನಾನು. ಬರ್ರಿ ಬಂದು ನೋಡಿ ಬರ್ರಿ ಸೌಕಾರ ಹಿಂಗಾಗ್ಬಿಟ್ಟೈತೆ. ಇಲ್ಲ ನಾ ಹಾವೇರಿ ಆಗತ್ತೇನೆ. ಏನಾಗಿತ್ತು ಅದು ಕೊಳಿ ರೋಗ ಇದು ಕೊಳಿ ಸಂಬಂಧ ನಾವು ಹೊಡೆದ ಲಾಸ್ ಆಗಿದೆ. ಈಗ 3 ಎಕರೆ ಲಾಸ್ ಆಗೈತಿ. ಇದು ಡೇಟ್ ಬಾರ್ ಔಷಧಿ ಡೇಟ್ ಬಾರ್ ಔಷಧಿಯಿಂದ 3 ಎಕರೆ ಲಾಸ್ ಆಗೈತಿ. ಎಲ್ಲ ಅಡಿಕೆ ಎಲ್ಲ ಒಣಗಿ ನೆಲಕ ಬಿದ್ದಾವ್ರಿ. ಕೆಲವರಿಗೆ ಬಂದು ಕೇಳಿದ್ರಿ ನೀವು ಡೇಟ್ ಬಾರ್ ಆಗೈತೆ ಅಂದಾಗ ಅವ್ರು ಏನಂದ್ರು? ಅವ್ರು ಡೇಟ್ ಬಾರ್ ಅಂದ್ರೆ ಅದಕ್ಕೆ ಸಂಬಂಧ ಇಲ್ಲ ಅಂತ ನಾ ಕುಂತ್ರು ಅವರು. ನಮ್ಗೆ ಮೊದಲ ನಾವು ಓದಾಕ್ ಬರಂಗಿಲ್ಲ, ಹಂಗ ತೊಗೊಂಡು ಹೋದ್ವಿ. ಅವ್ರು ಕೊಟ್ಟರು ನಾ ತೊಗೊಂಡು ಹೋಗಿ ಹೊಡೆದ್ವಿ. ನಮ್ಗೆ ಓದಾ ಬದಾಗ ಏನು ಬರಂಗಿಲ್ಲ. ನಾವು ಹಳ್ಳಿ ಮಂದಿ ಎಷ್ಟು ಜನ ತೊಗೊಂಡೋಗಿದ? ಈಗ 4 ದಿನ ಆತ್ರಿ ಹೋಗಿ. 4 ದಿನ ಎಂತ ಚಲೋ ಗಿಡ ಮರ ಆಗ್ಬೇಕು. ನಾ ಬರಂಗಿಲ್ಲ, ನನ್ನ ಕೆಲಸ ಐತಿ ಅಂದ್ರೆ ನಾ ಅದ್ರ ಸಂಬಂಧ ಮತ್ತೆ ಬೆಳಗ್ಗೆ ಬಂದೆ. ಈಗ ಅಮಾಸೆ ಐತಿ ಈಗ ಬರಂಗಿಲ್ಲ, ಸಾಯಂಕಾಲ ನೋಡಿದ್ದೀನಿ ಆದ್ರೆ ಅಂದ್ರೆ ಅದಕ್ಕೆ ಇಲ್ಲಿ ಆಗಿ ಮತ್ತೆ ಅವ್ರ ಅಂಗಡಿಗೆ ಬಂದ್ವಿ. ಅವ್ರ ಬಡಿಯಿಂದ ಮತ್ತೆ ಏನಂತಾರೆ ಇದ್ರ ಸಂಬಂಧ ಆಗಿಲ್ಲ, ಬೇರೆ ಸಂಬಂಧ ಆಗೈತಿ ಅಂತಾರೆ. ಮೊದಲು ಚಲೋ ಇದ್ದಿದ್ದು ಗಿಡ ಈಗ ಹೊಡೆದಿಂದ ಈಗ ಆಗೈತಿ. ಅದು ಲಕ್ಷಾಂತರ ರೂಪಾಯಿ ಹಾಳಾಗಿದೆ. ಈಗ ಲಕ್ಷಾಂತರ ರೂಪಾಯಿ ಇಲ್ಲ, 6-8 ಲಕ್ಷ ರೂಪಾಯಿ ಹಾಳಾಗಿತ್ತು ನಂದು. ನಾ ಊರು ಹಾಕ್ಯಣ ಕುಂತಿದ್ದೆ. ಈಗ ಅವ್ರು ಬಂದು 4 ಮಂದಿ ಬಂದು ಬೇಡ ನೀವೇ ನಡಿ ನಾವೆಲ್ಲ ತೀರ್ಮಾನ ಮಾಡಿದ್ವಿ ಅಂತ ಹೇಳಿ ಇದು ಮಾಡಿದ್ರು. ನಮ್ಮ ಊರಾಗ ಜಾತ್ರೆ ಆಗಿಬಿಟ್ಟಿದ್ದು. ಈಗ ನಾ ಇದು ಮಾಡಕ್ಕೆ ಕುಂತಿದ್ದೆ. ನಾವು ಎಲ್ಲ ನಾ ಇರೋದು ನಾನು ಸಣ್ಣ ಮಕ್ಳು ಅದಾವು. ಸಣ್ಣ ಮಕ್ಕಳು ನಾನು ವಿದ್ಯಾಭ್ಯಾಸ ಕೇಳ್ಕೊಂಡು ಇವ್ರು ಬಂದು ನನ್ನ ಮನೆಯಿಂದ ಬರುದ್ರು. ನನ್ನ ಮನೆಯಿಂದ ಬರುದು ಅಂಗಡಿ ಇಟ್ಟು ಇವ್ರು 3-4 ರೂಪಾಯಿ 2,000-3,000 ರೂಪಾಯಿ ತೊಗೊಂಡ್ರು. ಲಕ್ಷಾಂತರ ರೂಪಾಯಿ ನಂದು ಹಾಳು ಮಾಡಿಬಿಟ್ರು. ಹಾಳು ಮಾಡಿ ನನ್ನ ಮಕ್ಳು ಕೊಟ್ಟು ಏನು ಕೊಡ್ಬೇಕು, ನಾನು ಚುಪ್ ಕೊಡ್ಬೇಕಲ್ಲ. ನಾ ಅದರಿಂದ ನನ್ನ ಜೀವ ಇವ್ರ ಮನೆಯಿಂದ ಬರುದ್ರು. ಇವ್ರ ಮನೆ ಬರುದ್ರು ನನ್ನ ಮಕ್ಕಳು ಇವ್ರು ಅಂದಿದ್ದ ಇವ್ರಿಗೆ ಹೆಂಗ್ ಬೇಕಾದಾಗ ಮಾತಾಡಕಂತಾರೆ ಏನು ಮಾಡ್ಕೊಂತ ಮಾಡೋಗ್ರಿ ಅಂತಾರೆ. ಹೇಳಿದ್ರೆ ಇಲ್ಲಿ ಬಂದು ಮಾಡಿದ್ರೆ ಇದ್ರ ಬಗ್ಗೆ ಎಲ್ಲ ಕಂಪ್ನಿಯವ್ರಿಗೆ ಹೇಳೇವಿ. ಕಂಪ್ನಿ ಅದನ್ನ ಹೊಡೀರಿ ಇದನ್ನ ಹೊಡೀರಿ. ಸದ್ಯದಿಂದ ಮನುಷ್ಯ ಎಷ್ಟು ಜೀವ ಹಾಕಲ್ರಿ. ಇವೆಲ್ಲ ಉದ್ರ ಬಿದ್ದೈತಿ, ಇದ್ರ ಹೊಡಿಬೇಕಂತ ಅದಕ್ಕೆ. ಇದಕ್ಕೆ ನೆಲಕ್ಕೆ ಬಿದ್ದರೆ ಹೊಡೆದ್ರೆ ಏನಾಕೈತಿ? ಅದು ಜೀವ ತಿರುಗ್ತೈತೆ, ಜಿಮ್ ಬರ್ತೈತೆ. ಅದು ಆಧಾರ್ ಸಾಹೇಬ್ನವರು ಅರ್ಜಿ ಕೊಟ್ಟಿದ್ರು. ಅವ್ರಿನ 9ನೇ ತಾರೀಕಿನ ಈ ಮಲ್ಲಿಕಾರ್ಜುನ್ ಅಗ್ರೋ ಕೇಂದ್ರ ಇದೆಯಲ್ಲ, ಅಲ್ಲಿ ಈ ಕಾಪರ್ ಸಲ್ಫೇಟು ಮತ್ತು ಇದು ಬೋಟೋ ಟಾಪ್ ಅಂತ ಒಂದು ಮೈಕ್ರೋನ್ಯೂಟ್ರಿಯೆಂಟನ್ನು ತಗೊಂಡು ಅಡಿಕೆಗೆ ಸ್ಪ್ರೇ ಮಾಡಿದ್ರು ಅಂತ ಅವ್ರು ಹೇಳಿದರು. ಸೊ ಅಲ್ಲಿ ಅವರು ಕೆಲವೊಂದು ಫೋಟೋ ಕೆಲವೊಂದು ವಿಡಿಯೋ ನೋಡಿ ತೋರಿಸಿದಾಗ ಅಡಿಕೆ ಶೀಘ್ರ ಹತ್ತಿರದ ಅಡಿಕೆ ಬಿದ್ದಿರೋದು ಕಾಣ್ತಾ ಇದೆ. ಸೊ ಅದು ಯಾವ ಕಾರಣಕ್ಕಾಗಿದೆ ಅಂತ ನಿಖರವಾಗಿ ಹೇಳೋಕ್ಕೆ ಆಗಲ್ಲ, ಯಾಕಂದರೆ ನೋಡ್ಕೊಂಡು ಹೇಳ್ಬೇಕಾಗತ್ತೆ, ವಿಜ್ಞಾನಿಗಳ ಮೂಲಕ ಹೇಳಿಸ್ಬೇಕಾಗತ್ತೆ, ಗೊತ್ತಾಗಲ್ಲ ನಮಗೆ ಅಷ್ಟು ಮಟ್ಟಿಗೆ ಗೊತ್ತಿರಲ್ಲ. ಸೊ ಒಂದು ಏನಾಗಿದೆ ಅಂದರೆ ಇದು ಕಾಪರ್ ಸಲ್ಫೇಟು, ಇದರದ್ದು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಬಂದುಬಿಟ್ಟು ಸೆಪ್ಟೆಂಬರ್ 25 ಇದೆ. ಸೊ ಇದು ಇನ್ನೂ ಎಕ್ಸ್ಪೈರ್ ಆಗಿಲ್ಲ. ಬಟ್ ಇದೆಯಲ್ಲ ಬೋರ್ಡ್ರಾಪ್ ಅನ್ನೋದು ಅದು ಕಾಪರ್ ಸಲ್ಫೇಟ್ ಮತ್ತು ಕ್ಯಾಲ್ಸಿಯಂ ಮಿಶ್ರಣ ಇರ್ತಕ್ಕಂಥದ್ದು ಮೈಕ್ರೋನ್ಯೂಟ್ರಿಯೆಂಟು. ಸೊ ಇದರ ಎಕ್ಸ್ಪೈರ್ ಆಗಿ ಲಾಸ್ಟ್ ಇಯರ್ ಮೇ 2025ಕ್ಕೆ ಇದು ಎಕ್ಸ್ಪೈರ್ ಆಗಿದೆ. ಸೊ ಇದು ಎಕ್ಸ್ಪೈರ್ ಆಗಿರೋದು ಕೂಡ ಕೊಟ್ಟಿದ್ದು ಫಸ್ಟ್ ಆಫ್ ಆಲ್ ತಪ್ಪದು. ಸೊ ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಲೈಸೆನ್ಸ್ ಇಶ್ಯೂಯಿಂಗ್ ಅಥಾರಿಟಿಯಿಂದ ಸೂಕ್ತ ಕಾನೂನು ಕ್ರಮ ತಗೊಳ್ಳೋಕ್ಕೆ ನಾನು ಎಷ್ಟು ದಿನದೊಳಗೆ ತೊಗೊಂತೀರಿ ಸರ್ ಸೂಕ್ತ ಕಾನೂನು? ಇಮ್ಮಿಡಿಯೇಟಾಗಿ ತಗೋತೀವಿ. ಈಗ ಹೋದ ತಕ್ಷಣ ನಾನು ಲೆಟರ್ ಮಾಡಿ ಸರ್ ರೈತರಿಗೆ ಮತ್ತೆ ಈಗ ಎಷ್ಟು ಪರಿಹಾರ ಸಿಗುತ್ತಾ? ಅಲ್ಲ, ಪರಿಹಾರ ಇದು ನಾನು ಡಿಸೈಡ್ ಮಾಡೋಕ್ಕಾಗಲ್ಲ. ಮತ್ತು ಇದು ಲೀಗಲಿ ಹೋದಾಗ ಕೋರ್ಟಲ್ಲಿ ಅದು ಏನು ಡಿಸೈಡ್ ಮಾಡುತ್ತೋ. ಸರ್ ಈಗ ರೈತಗೆ ಗೊತ್ತಿದ್ದ ವಿಷಯ ಅಲ್ಲ, ನೀವು ವಿಡಿಯೋಗಳನ್ನ ತೋರಿಸಿದಾಗ ನೋಡಬೇಕು. ವಾಸ್ತವವಾಗಿ ನಾನು ನೋಡಿಲ್ಲ, ಬಟ್ ಅದ್ರ ಪ್ರಕಾರ ಹೇಳ್ಬೋದು ನಾನು. ಅಂದರೆ ಇಷ್ಟ ಪರಿಹಾರ ಸಿಗುತ್ತೆ ಇಷ್ಟ ಅಂತ ನಾನು ಡಿಸೈಡ್ ಮಾಡೋಕ್ಕೆ ಬರೋದಿಲ್ಲ.
ಸೊ ಅದನ್ನು ಕಾನೂನು ಕ್ರಮವಾಗಿ ಇದರ ರಿಸಲ್ಟ್ ನೋಡ್ಕೊಂಡು ನೋಡ್ಬೇಕು. ಸರ್ ಈಗ ಅವ್ರ ಲೈಸೆನ್ಸ್ ರದ್ದು ಮಾಡ್ತಾರೆ ಹಾಂ, ಲೈಸೆನ್ಸ್ ರದ್ದು ಮಾಡೋಕ್ಕೆ ನಾನು ಶಿಫಾರಸು ಮಾಡ್ತೀನಿ. ಮೇಲಧಿಕಾರಿಗಳು ಮಾಡುವಂಥದ್ದು ನಾನು ಈ ಕೂಡಲೇ ಇವತ್ತೇ ನಾನು ಹೋಗಿ ಲೆಟರ್ ಮಾಡಿ ಇದು ಮಾಡ್ತೀನಿ. ಥ್ಯಾಂಕ್ ಯು ಸರ್.